30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ತೊಗೊಂಡಿದ್ದೀನಿ. ಫಸ್ಟ್ ಡೇ ನನ್ನ ವೆಯ್ಟು 79.25 ಇದೆ. ಸೊ ಇವತ್ತಿನ ನನ್ನ ಫಸ್ಟ್ ಡೇ ಹೇಗೆ ಹೋಗ್ತಾ ಇದೆ ಅಂದರೆ, ಬೆಳಗ್ಗೆ 6 ಗಂಟೆಗೆ ಎದ್ದು 1 ಲೋಟ ನಾರ್ಮಲ್ ವಾಟರನ್ನು ತಗೊಂಡೆ. ಅದಾದಮೇಲೆ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತೀನಿ. ಸಾಕಷ್ಟು ಜನ ಡಿಟಾಕ್ಸ್ ಡ್ರಿಂಕ್ ಮಾಡೋದು ಹೇಗೆ ಅಂತ ಕೇಳ್ತಾನೆ ಇರ್ತೀರಾ. 1 ಲೋಟ ಅಷ್ಟು ಬಿಸಿನೀರಾಗಿ ಕಾಯಿಸ್ಕೊಂಡು ಓವರ್ ನೈಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಅರ್ಧ ನಿಂಬೆ ಹೋಳು, ಬೇಕಿದ್ದಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋವಾಗಲೇ ಸಿಪ್ ಬೈ ಸಿಪ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ಅದೇ ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಸೊ ಇದು ಮಾಡೋದು ಕೂಡ ತುಂಬ ಸುಲಭ. ಟ್ರೈ ಮಾಡಿ, ಬೇಗ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡುತ್ತೆ. ನಾನು ಇದನ್ನು 7 ಗಂಟೆಗೆ ಕುಡಿಯೋವಂಥದ್ದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಲಿ 1 ಲೋಟ ನಾರ್ಮಲ್ ವಾಟರ್ ಕುಡೀರಿ. 7 ಗಂಟೆಗೆ ಈ ಡಿಟಾಕ್ಸ್ ತೊಗೊಳ್ಳಿ. ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ತೊಗೊಂಡಿರೋದು ಓಟ್ಸ್ ಸ್ಮೂದಿ ಮತ್ತು 2 ಹೋಲ್ ಎಗ್ನ ತೊಗೊಂಡಿದ್ದೀನಿ. ಹೋಲ್ ಎಗ್ ಬೇಡ ಅನ್ನೋರು ಬರೀ ವೈಟ್ ಪಾರ್ಟ್ ಮಾತ್ರ ನೀವು ತೊಗೊಳ್ಬೋದು. ಸೊ ನಾನಿಲ್ಲಿ ಹೋಲ್ ಎಗ್ನ ತೊಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಓಟ್ಸು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ಮೀಶೋಯಿಂದ ತರಿಸ್ಕೊಂಡಿರ್ತೀನಿ. ಓಟ್ಸ್ನ ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಈ ರೀತಿ ನನ್ನ ಒಂದು ಬೆಳಗಿನ ಲೈಟ್ ಬ್ರೇಕ್ಫಾಸ್ಟನ್ನು ತೊಗೊಳ್ತೀನಿ ಆ್ಯಂಡ್ ಹೆಲ್ದಿ ಮೀಲನ್ನು ತೊಗೊಳ್ಬೇಕು. ಆದಷ್ಟು ಹೈ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ಗಳನ್ನು ತೊಗೊಳ್ಬೇಕು. ಕಾರ್ಬ್ಸನ್ನು ಕಮ್ಮಿ ಮಾಡಬೇಕು. ಮಧ್ಯಾಹ್ನದ ಊಟಕ್ಕೆ ನಾನು 2 ಚಪಾತಿ ಚಿಕ್ಕದಾಗಿ ಹೆಸರು ಕಾಳು ಪಲ್ಯ ಪ್ರೋಟೀನ್ ಸೋರ್ಸ್ ಇರುತ್ತೆ ಆ್ಯಂಡ್ ಮೊಸರು 1 ಬೌಲಷ್ಟು ಉಪ್ಪಿನಕಾಯಿ ಸೌತೆಕಾಯಿನ ತೊಗೊಂಡು ನಾನು ಮಧ್ಯಾಹ್ನದ ಊಟನ ಮುಗಿಸ್ಕೊಳ್ತಾನೆ. 1 ಮೀಲನ್ನ ಚೆನ್ನಾಗಿ ತೊಗೊಳ್ಳಿ ಮಧ್ಯಾಹ್ನಕ್ಕೆ. ಬಟ್ ಹೈ ರಿಚ್ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು ಆ್ಯಂಡ್ ಕಾರ್ಬ್ಸ್ ಕಂಟೆಂಟ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ತೊಗೊಳ್ಬೋದು. ಸೊ ಈಗ ನನ್ನ ಮಧ್ಯಾಹ್ನದ ಊಟ ನಾನು 12:45ಕ್ಕೆ ಮುಗಿಸ್ಕೊಳ್ತೀನಿ. ಬಿಕಾಸ್ ಸ್ಕೂಲ್ಗೆ ಹೋಗೋದ್ರಿಂದ ಸ್ಕೂಲಲ್ಲಿ 12:45 ನನ್ನ ಲಂಚ್ ಅವರ್ ಇರುತ್ತೆ. ಇವತ್ತು ಸಂಡೇ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ ನನ್ನ ವೆಯ್ಟ್ ಲಾಸ್ ಜರ್ನಿನ, ಹಾಗಾಗಿ ಮನೇಲಿ ಊಟ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಎವ್ರಿ ಡೇ ಸ್ಕೂಲಲ್ಲೇ ಊಟ ಮಾಡೋದು 12:45ಕ್ಕೆ. ಹಾಗಾಗಿ ನಾನೊಂದು ಟೈಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ನಿಮ್ಮ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ನೀವು ಲಂಚನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಮಜ್ಜಿಗೆ ಕಂಪಲ್ಸರಿ ತೊಗೊಳ್ಳಿ, ಯಾಕಂದರೆ ವೆಯ್ಟ್ ಲಾಸ್ ಮಾಡುವಾಗ ಬಾಡಿ ಬೇಗ ಹೀಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಾಗಿ ಬಿಸಿನೀರನ್ನು ಕುಡಿತೀವಿ, ಅದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿ ಬೇಗ ಹೀಟ್ ಆಗುವಂಥ ಸಾಧ್ಯತೆ ಜಾಸ್ತಿ. ಅದಕ್ಕೋಸ್ಕರ ಮಧ್ಯಾಹ್ನದ ಟೈಮ್ ಮೊಸರು ತೊಗೊಳ್ಳಿ, ಜೊತೆಗೆ 1 ಲೋಟ ತಿಳಿ ನೀರು ಮಜ್ಜಿಗೆನ ತೊಗೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಸಂಜೆ ಎಕ್ಸಸೈಸ್ನ ಮಾಡ್ಕೊಳ್ತೀನಿ. ನಿಮ್ಮ ಕನ್ವೀನಿಯೆಂಟ್ ಟೈಮನ್ನು ನೋಡ್ಕೊಂಡು ನೀವು ಮಾಡ್ಬೋದು. ಮಾರ್ನಿಂಗ್ ಕನ್ವೀನಿಯೆಂಟ್ ಇದೆ ಅಂದರೆ ಮಾರ್ನಿಂಗ್ ಮಾಡ್ಕೊಳ್ಳಿ, ಇಲ್ಲಪ್ಪ ಆಗಲ್ಲ ಮಾರ್ನಿಂಗ್ ಅನ್ನೋರು ಈವ್ನಿಂಗ್ ಆದರೂ ನೀವು ಮಾಡ್ಕೊಳ್ಬೋದು. ಸೊ ಈಗ ನನ್ನ ಒಂದು ಎಕ್ಸಸೈಸ್ ಟೈಮನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಿನಿಮಮ್ 30 ನಿಮಿಷ ಅಂದರೆ ಅರ್ಧ ಅವರ್ ಎಕ್ಸಸೈಸ್ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಬರೀ ಫುಡ್ ಬ್ಯಾಲೆನ್ಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ಫುಡ್ ಬ್ಯಾಲೆನ್ಸ್ ಜೊತೆಗೆ ಎಕ್ಸಸೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಎಕ್ಸಸೈಸ್ ಮಾಡಿ ಇಲ್ಲ ವಾಕ್ ಮಾಡಿ. ನನಗೆ ವಾಕ್ ಅಷ್ಟು ಕಂಫರ್ಟೇಬಲ್ ಆಗಲ್ಲ, ಯಾಕಂದರೆ ಎವ್ರಿ ಡೇ ಹೋಗ್ಲಿಕ್ಕಾಗಲ್ಲ, ಸಮ್ ಟೈಮ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ದಿನಕ್ಕೆ ಹಾಫ್ ಆನ್ ಅವರ್ ಮನೆಯಲ್ಲೇ ನಾನು ವರ್ಕೌಟನ್ನು ಮಾಡ್ತೀನಿ. ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ತೀನಿ. ಈಗ ಮಾಡ್ತಾ ಇರುವಂಥ ಎಕ್ಸಸೈಸ್ ಬಂದು ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡುತ್ತೆ, ಆರ್ಮ್ಸ್ನ ಸಣ್ಣ ಮಾಡುತ್ತೆ, ಇಂಚ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನನಗೆ ಈಗ ಮತ್ತೆ ಒಂದು ಸ್ವಲ್ಪ ಡಯಟ್ ತಪ್ಪಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಬೆಲ್ಲಿ ಫ್ಯಾಟ್ ಎಷ್ಟು ಜಾಸ್ತಿ ಆಗಿದೆ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಈ ಥರ 100 ಟೈಮ್ಸ್ ಈ ಒಂದು ವರ್ಕೌಟನ್ನು ಮಾಡ್ತೀನಿ. ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ, ಬಿಗಿನರ್ಸು, ರೂಢಿ ಇಲ್ಲ ಅಂದರೆ ಒಂದು 50 ಟೈಮ್ಸ್ ನೀವು ಮಾಡ್ಬೋದು. ನನಗೆ ಸ್ವಲ್ಪ ಈಗ ವರ್ಕೌಟ್ ಎಲ್ಲ ರೂಢಿಯಾಗಿದೆ. ಬಟ್ ಈಗ 1.5 ತಿಂಗಳಿಂದ ನಂದು ಒಂದು ಡಯಟ್ ರೂಟೀನ್ ತಪ್ಪಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ 100ವರೆಗೂ ನಾನು ಮಾಡಿಕೊಂಡೆ ಆ್ಯಂಡ್ ಈಗ ಮಾಡ್ತಾ ಇರುವಂಥ ಎಕ್ಸಸೈಸು ಅಷ್ಟೇ ಬೆಲ್ಲಿ ಫ್ಯಾಟ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ಇಂಚ್ ಲಾಸ್ ಆಗುತ್ತೆ ಆ್ಯಂಡ್ ಮಂಡಿ ಗಿಂಡಿ ನೋವಿದ್ರೂ ಕೂಡ ಬೇಗ ರಿಲೀಫ್ ಆಗುತ್ತೆ. ಈ ಎಕ್ಸಸೈಸ್ ಕೂಡ ವೆರಿ ಸಿಂಪಲ್ ಮಾಡ್ಕೊಳ್ಳೋದು. ನೀವು ಮಿಸ್ ಮಾಡದೆ ಈ ಎಕ್ಸಸೈಸನ್ನು ಟ್ರೈ ಮಾಡಿ. ಇದನ್ನು ನಾನು 50 ಮಾಡ್ತೀನಿ. ಅದಾದಮೇಲೆ ಜಂಪಿಂಗ್ ಜಾಕ್ಸು. ಸೊ ಎಷ್ಟು ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ಟೈಮ್ ನೀವು ಜಂಪಿಂಗ್ ಜಾಕ್ಸ್ ಮಾಡಿ, ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಾನು ಇಲ್ಲಿ ಸ್ಕಿಪ್ಪಿಂಗನ್ನು ಮಾಡ್ತಾಯಿದ್ದೀನಿ. ಸ್ಕಿಪ್ಪಿಂಗ್ ನಾನು ಏನಿಲ್ಲ ಅಂದರೂ 100 ಅಥವಾ 150ವರೆಗೂ ಮಾಡ್ತೀನಿ. ನಿಮಗೆ ರೂಢಿ ಇಲ್ಲಾಂದರೆ 50 ಸ್ಟಾರ್ಟ್ ಮಾಡಿ, ಆಮೇಲೆ ಹೋಗ್ತಾ ಹೋಗ್ತಾ ರೂಢಿ ಆದಂಗೆ ಜಾಸ್ತಿ ಮಾಡ್ತಾ ಹೋಗಿ.
ನಾನಿಲ್ಲಿ ಇವತ್ತು 100 ಮಾಡಿದೆ. ಸೊ 100 ಸ್ಕಿಪ್ಪಿಂಗ ಮಾಡಿದ್ದೀನಿ. ನನಗೂ ಸ್ವಲ್ಪ ರೂಢಿ ತಪ್ಪೋಗಿದೆ, ಅದಕ್ಕೋಸ್ಕರ 50 ಫಸ್ಟ್ ಮಾಡಿದೆ, ಒಂದು ಗ್ಯಾಪ್ ಕೊಟ್ಟು ಮತ್ತು ಅಗೇನ್ 50 ಮಾಡ್ತಾಯಿದ್ದೀನಿ. ಒಂದು 10 ಸೆಕೆಂಡು ಅಥವಾ 1 ಮಿನಿಟ್ 2 ಮಿನಿಟ್ಸ್ ಗ್ಯಾಪ್ ಕೊಟ್ಕೊಂಡು ಮಾಡಿ, ಆವಾಗ ನಿಮಗೆ ಟಯರ್ಡ್ ಅನಿಸಲ್ಲ. ಸೊ ಕಂಟಿನ್ಯೂಯಸ್ 100 ಮಾಡೋದು ಕಷ್ಟ, ಸ್ವಲ್ಪ ರೂಢಿ ಆಗೋವರೆಗೂ ಕಷ್ಟ ಆಗುತ್ತೆ. ರೂಢಿ ಆದಮೇಲೆ ಡೆಫಿನೆಟಾಗಿ ನೀವು ಕೂಡ 100 ಸ್ಕಿಪ್ಪಿಂಗನ್ನು ಮಾಡ್ಬೋದು. ಸ್ಕಿಪ್ಪಿಂಗ್ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಬಾಡಿ ಕೂಡ ಅಷ್ಟೇ ಬೇಗ ಸ್ವೆಟ್ ಆಗ್ತಾ ಹೋಗುತ್ತೆ. ಆದಷ್ಟು ಬೇಗ ವೆಯ್ಟ್ ಲಾಸ್ಗೆ ಈ ಒಂದು ಎಕ್ಸಸೈಸ್ ಬೆಸ್ಟ್ ಅಂತ ಹೇಳ್ಬೋದು. ಈ ಸ್ಕಿಪ್ಪಿಂಗ್ ಥ್ರೆಡ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ, ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾನು ವರ್ಕೌಟ್ ಟೈಮ್ ಎಲ್ಲ ಮುಗಿದ್ಮೇಲೆ ಮೇನ್ಲಿ ನನಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡೋದು ಈ ವೆಯ್ಟ್ ಲಾಸ್ ಗ್ರೀನ್ ಟೀ. ಸೊ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಸೇಮ್ ಬ್ರ್ಯಾಂಡ್ ಅವೈಲೇಬಲ್ ಇದೆ, ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬ ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಗ್ರೀನ್ ಟೀನ ತಗೊಳ್ಬೋದು. 100% ರಿಸಲ್ಟ್ ಕೊಡುತ್ತೆ. ಈ ವೆಯ್ಟ್ ಲಾಸು ಮಾಡೋದು ಹೇಗಂತ ನೋಡ್ಕೊಂಡ್ರಲ್ವ, ಇಷ್ಟೇ ಪ್ರಾಸೆಸ್ಸಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ಇದನ್ನು ನೀವು ಯಾವಾಗ ಬೇಕಾದರೂ ಕುಡಿಬೋದು, ಇಂಥದ್ದೇ ಟೈಮ್ ಅಂತಲ್ಲ, ದಿನಕ್ಕೆ 2 ಬಾರಿ ಆರಾಮಾಗಿ ನೀವು ಕುಡಿಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಒಂದು ಸಲ ಕುಡೀರಿ, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಒಂದು ಸಲ ಕುಡೀರಿ. ನಾನು ಸ್ವಲ್ಪ ಬೇಗ ಹೀಟ್ ಆಗುತ್ತೆ ನನ್ನ ಬಾಡಿ, ಅದಕ್ಕೋಸ್ಕರ 1 ಟೈಮ್ ನಾನು ತೊಗೊಳ್ತಾ ಇದ್ದೀನಿ. ಬಾಡಿ ಹೀಟ್ ಆಗುತ್ತೆ ಅನ್ನೋರು 1 ಟೈಮ್ ಕುಡಿದ್ರೂ ಕೂಡ ಸಾಕು, 100% ರಿಸಲ್ಟ್ ಕೊಡುತ್ತೆ. ಫುಡ್ ಬ್ಯಾಲೆನ್ಸ್ ಮಾಡೋದು ಮತ್ತು ವರ್ಕೌಟ್ ಜೊತೆಗೆ ಈ ಗ್ರೀನ್ ಟೀ ತೊಗೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲು ನಿಮ್ಮದನ್ನು ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟನ್ನು, ಮತ್ತು ಡಿಸ್ಕ್ರಿಪ್ಷನ್ನು ಕೂಡ ಒಂದು ಸಲ ಚೆಕ್ ಮಾಡಿ. ಹಾಗೂ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಗ್ರೀನ್ ಟೀ ಲಿಂಕ್ ಅಂತ ಹಾಕಿ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಪ್ರಾಡಕ್ಟ್ ಟ್ಯಾಗ್ ಕೂಡ ಮಾಡಿರ್ತೀನಿ. ಎಲ್ಲಾದರೂ ಒಂದು ಕಡೆ ನೀವು ಖಂಡಿತವಾಗ್ಲೂ ಚೆಕ್ ಮಾಡಿ, ಈಸಿಯಾಗಿ ನಿಮಗೆ ಸಿಗುತ್ತೆ. ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. 15,000ಕ್ಕೂ ಹೆಚ್ಚು ಜನ ಈ ಗ್ರೀನ್ ಟೀನ ನನ್ನ ಲಿಂಕಿಂದ ಪರ್ಚೇಸ್ ಮಾಡಿದ್ದಾರೆ. ರಾತ್ರಿ ಊಟ ನಾನು 8 ಗಂಟೆಗೆ ಮುಗಿಸ್ಕೊಂಡ್ಬಿಡ್ತೀನಿ. ಅಗೇನ್ ಒಂದು ಚಪಾತಿ ತೊಗೊಂಡೆ, ಒಂದು ಎಗ್ ತೊಗೊಂಡೆ, ಹೆಸರು ಕಾಳು ಪಲ್ಯ, 1 ಪೀಸಷ್ಟು ಮ್ಯಾಂಗೋನ ತೊಗೊಂಡು ನನ್ನ ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೋಯಿತು ವೆಯ್ಟ್ ಲಾಸ್ ಡೇ 1 30 ದಿನ ಚಾಲೆಂಜಲ್ಲಿ ಫಸ್ಟ್ ಡೇ ವೆಯ್ಟ್ ಲಾಸ್ ವೀಡಿಯೋ ತುಂಬಾ ಚೆನ್ನಾಗಿ ಬಂತು. ಸೊ ಲಾಸ್ಟಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಬೇಕಿತ್ತು, ಅದರ ವೀಡಿಯೋನ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.